ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ತುಂಬಾ ಕ್ವಿಕ್ ಆಗಿ ತಿಳಿಸಾರನ್ನು ಹೇಗೆ ಮಾಡೋದು ಅನ್ನೋದರ ಬಗ್ಗೆ ತಿಳಿಸಿಕೊಡ್ತಿದ್ದೇನೆ. ಅಂದಹಾಗೆ ತಿಳಿಸಾರಿನ ತುಂಬಾ ವೆರೈಟಿಯ ರೆಸಿಪಿಗಳಿವೆ. ಹಾಗಾಗಿ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ನಲ್ಲಿ ತಿಳಿಸಿ. ಮೊದಲಿಗೆ ಏನೆಲ್ಲ ಸಾಮಗ್ರಿಗಳು ಬೇಕಂತ ನೋಡೋಣ. ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಮತ್ತು ಕಡಲೆಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ಇದರ ಜೊತೆಗೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಬೇಕು. 3 ರಿಂದ 4 ಒಣಮೆಣಸನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದಿಟ್ಬಿಡಿ. ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿಯನ್ನು ತೆಗೆದುಕೊಳ್ಳಿ. ಇದರ ಜೊತೆಗೆ 2 ಲವಂಗ ಮತ್ತು ಒಂದು ಸಣ್ಣ ತುಂಡು ದಾಲ್ಚಿನ್ನಿ ಬೇಕಾಗ್ತದೆ. ಈಗ ಕೆಲವೊಂದು ಸಾಮಗ್ರಿಗಳನ್ನು ಹುರಿಬೇಕು. ಅದಕ್ಕೋಸ್ಕರ ಒಂದು ಸಣ್ಣ ಪ್ಯಾನ್ ನಲ್ಲಿ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕೊಳ್ಳಿ. ಮೊದಲಿಗೆ ಲವಂಗ ಮತ್ತು ಚಕ್ಕೆಯ ತುಂಡನ್ನು ಇದಕ್ಕೆ ಹಾಕೊಳ್ತೇನೆ. ಇದನ್ನು ಆದಷ್ಟು ಸಣ್ಣ ಉರಿಯಲ್ಲಿ ಹುರಿಯಿರಿ. ಇದರ ನಂತರ ನಾನಿಲ್ಲಿ ಕರಿಮೆಣಸನ್ನು ಹಾಕೊಳ್ತೇನೆ. ಹಾಗೆಯೇ ಉಳಿದ ಸಾಮಗ್ರಿಗಳನ್ನು ಸಹ ಒಂದೊಂದಾಗಿ ಹಾಕೊಳ್ಳೋಣ. ಈ ಬೇಳೆಗಳನ್ನು ಹಾಕಿದ ನಂತರ ಒಂದು 30 ಸೆಕೆಂಡುಗಳ ಕಾಲ ಹುರಿದುಕೊಳ್ಳಿ. ಯೂಶುವಲಿ ಸಾರನ್ನು ಮಾಡಲಿಕ್ಕೆ ಥಿಕ್ನೆಸ್ಸಿಗಂತ ಕಾಯಿ ತುರಿಯನ್ನು ಉಪಯೋಗಿಸುತ್ತಾರೆ. ಅದರ ಬದಲಿಗೆ ನಾವಿಲ್ಲಿ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆಯನ್ನು ಹಾಕಿದ್ದೇವೆ. ಈ ಬೇಳೆಗಳು ಸಾರಿಗೆ ಒಳ್ಳೆ ಘಮ ಕೊಡುತ್ತದೆ. ಮತ್ತೆ ನಾವು ರುಬ್ಬಿಕೊಂಡ ಮಸಾಲೆ ಪೇಸ್ಟ್ ಕೂಡ ತುಂಬಾ ದಪ್ಪದಾದ ಕನ್ಸಿಸ್ಟೆನ್ಸಿನಲ್ಲಿ ಬರ್ತದೆ. ಕೊನೆಯದಾಗಿ ಇದಕ್ಕೆ ಜೀರಿಗೆಯನ್ನು ಹಾಕಿ ಒಂದು 10 ಸೆಕೆಂಡುಗಳ ಕಾಲ ಹುರಿಯಿರಿ. ನಾನೀಗ ಗ್ಯಾಸ್ ಅನ್ನು ಆಫ್ ಮಾಡ್ಕೊಳ್ತೇನೆ. ಈ ಹುರಿದ ಸಾಮಗ್ರಿಗಳನ್ನು ಒಂದು ಪ್ಲೇಟ್ಗೆ ಹಾಕಿಕೊಂಡು ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿಕ್ಕೆ ಬಿಡಿ. ಈಗ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಮೊದಲೇ ಹುರಿದಿಟ್ಟ ಒಣಮೆಣಸನ್ನು ಹಾಕೊಳ್ತೇನೆ. ಈ ಸಾರಿಗೆ ನಾವು ಟೊಮ್ಯಾಟೊ ಹಣ್ಣನ್ನು ಬಳಸೋದಿಲ್ಲ, ಹಾಗಾಗಿ ಹುಣಸೆ ಹುಳಿಯನ್ನು ಸ್ವಲ್ಪ ಜಾಸ್ತಿ ಹಾಕಿ. ಇದರ ಜೊತೆಗೆ ಹುರಿದಿಟ್ಟ ಸಾಮಗ್ರಿಗಳನ್ನು ಸಹ ಹಾಕಿ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ಆದಷ್ಟು ನಯವಾಗಿ ರುಬ್ಬಿಕೊಳ್ಬೇಕು. ರುಬ್ಬಿಕೊಂಡ ನಂತರ ಈ ತರ ಪೇಸ್ಟ್ ಆಗ್ತದೆ ನೋಡಿ. ನಾನಿಲ್ಲಿ ಆದಷ್ಟು ನಯವಾಗಿ ರುಬ್ಬಿಕೊಂಡಿದ್ದೇನೆ. ನಾನು ಮೊದಲೇ ಹೇಳಿದಾಗೆ ಇದಕ್ಕೆ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆಯನ್ನು ಹಾಕಿರೋದ್ರಿಂದ ಈ ಪೇಸ್ಟ್ ನ ಕನ್ಸಿಸ್ಟೆನ್ಸಿ ದಪ್ಪಗಾಗಿದೆ. ಇದರಿಂದ ತಿಳಿಸಾರನ್ನು ಹೇಗೆ ಮಾಡೋದು ಅಂತ ಈಗ ನೋಡೋಣ. ನೀವು ಯಾವ ಪಾತ್ರೆಯಲ್ಲಿ ಸಾರನ್ನು ಮಾಡ್ತೀರೋ ಆ ಪಾತ್ರೆಗೆ ಈ ರುಬ್ಬಿಕೊಂಡ ಮಸಾಲೆಯನ್ನು ಹಾಕೊಳ್ಳಿ. ತಿಳಿಸಾರಂದ್ರೆ ಯೂಶುವಲಿ ತುಂಬಾ ತೆಳುವಾಗಿರ್ತದೆ. ಸೊ ಅದರ ತಕ್ಕ ಹಾಗೆ ನೀರನ್ನು ಹಾಕೊಳ್ಳಿ. ಮೊದಲಿಗೆ ಒಂದು ಅಂದಾಜಿನ ಮೇಲೆ ನೀರನ್ನು ಹಾಕಿಕೊಂಡು ಸ್ಟರ್ ಮಾಡ್ಕೊಂಡು ನೋಡಿ. ನಂತರ ಬೇಕಾಗಿದ್ದಲ್ಲಿ ಪುನಃ ನೀರನ್ನು ಹಾಕಿಕೊಳ್ಳಬಹುದು. ನೀವಿಲ್ಲಿ ಇದರ ಕನ್ಸಿಸ್ಟೆನ್ಸಿಯನ್ನು ನೋಡಬಹುದು. ನಾನು ತುಂಬಾ ತೆಳುವಾಗಿ ಮಾಡ್ಕೊಂಡಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತೇನೆ. ಹಾಗೆಯೇ ಸ್ವಲ್ಪ ಬೆಲ್ಲವನ್ನು ಹಾಕಿಕೊಳ್ತೇನೆ. ಇದೊಂದು ಸರಿಸುಮಾರು 1.5 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಇದೆ. ಈ ಸಾರಿನ ಟೇಸ್ಟ್ ಅನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಮಾತ್ರ ಬೆಲ್ಲವನ್ನು ಹಾಕೋದು. ಈಗ ಮೀಡಿಯಂ ಊರಿನಲ್ಲಿ ಈ ಸಾರನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಇದು ಕುದಿಯುತ್ತಿದ್ದ ಹಾಗೇನೆ ಟೈಮ್ ಹೋಗ್ತಿದ್ದ ಹಾಗೆ ಇದರ ಬಣ್ಣದಲ್ಲಿ ಬದಲಾವಣೆಯನ್ನು ಕಾಣಬಹುದು. ಸುಮಾರು 5 ನಿಮಿಷ ಇದನ್ನು ಕುದಿಸಿ. ಇದರ ಫ್ಲೇವರ್ ಎಲ್ಲ ತುಂಬಾ ಚೆನ್ನಾಗಿ ಇನ್ಫ್ಯೂಸ್ ಆಗಬೇಕು. ತಿಳಿಸಾರು ತುಂಬಾ ತೆಳುವಾಗಿದ್ರೂ ಕೂಡ ನಾವು ಹಾಕಿದ ಬೇಳೆ, ಕರಿಮೆಣಸು, ಲವಂಗ, ಚಕ್ಕೆ ಮತ್ತು ಇತರ ಸಾಮಗ್ರಿಗಳಿಂದ ತುಂಬಾ ಘಮದಿಂದ ಕೂಡಿರ್ತದೆ. ಈಗ ಗ್ಯಾಸ್ ಅನ್ನು ಆಫ್ ಮಾಡಿಕೊಂಡು ಕೊನೆಯಲ್ಲಿ ಸಣ್ಣಕ್ಕೆ ಹೆಚ್ಚಿಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ಇದನ್ನು ಬೆರೆಸಿಕೊಂಡು ಕೊನೆಯಲ್ಲಿ ಒಂದು ಸಿಂಪಲ್ ಆದ ಒಗ್ಗರಣೆಯನ್ನು ಕೊಡೋಣ. ಒಂದು ಸಣ್ಣ ಪ್ಯಾನ್ಗೆ ಅಡುಗೆ ಎಣ್ಣೆಯನ್ನು ಹಾಕೊಳ್ಳಿ. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ. ಎಣ್ಣೆ ಬಿಸಿಯಾದ ನಂತರ 1 ಟೀ ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕಿ. ಸ್ವಲ್ಪ ಕರಿಬೇವಿನ ಎಲೆಗಳನ್ನು ತುಂಡು ಮಾಡಿಕೊಂಡು ಹಾಕಿ. ಇದರ ಜೊತೆಗೆ ಹಿಂಗಿನ ಪುಡಿಯನ್ನು 1 ಚಿಟಿಕೆ ಸೇರಿಸಿಕೊಳ್ಬೇಕು. ಒಗ್ಗರಣೆಯನ್ನು ಬಿಸಿಯಾದ ತಿಳಿಸಾರಿನ ಮೇಲೆ ಹಾಕಿಕೊಂಡು ಚೆನ್ನಾಗಿ ಬೆರೆಸಿಕೊಳ್ಳಿ. ಬಿಸಿ ಬಿಸಿಯಾದ ಅನ್ನದ ಜೊತೆಗೆ ಬಡಿಸಲಿಕ್ಕೆ ತಿಳಿಸಾರು ಈಗ ರೆಡಿಯಾಗಿದೆ. ಮನೆಯಲ್ಲಿ ಟೊಮ್ಯಾಟೊ ಇಲ್ಲದೆ ಇರುವಾಗ ಅಥವಾ ಟೊಮ್ಯಾಟೊವಿನ ರೇಟ್ ಜಾಸ್ತಿ ಆಗಿರುವಾಗ ಈ ತಿಳಿಸಾರನ್ನು ನೀವು ಟ್ರೈ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ವಿಧ ವಿಧವಾದ ರೆಸಿಪಿಗಳೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.